ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಪ್ರೋಟೀನ್ ಯುಕ್ತ ಆರೋಗ್ಯಕರವಾದ ಕಡ್ಲಿ ಉಸುಳಿನ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಈ ಉಸುಳಿ ನಮ್ಮ ಮನೆಯೊಳಗೆ ಹಬ್ಬದಾಗೆಲ್ಲ ಭಾಳ ಮಾಡ್ತೀವಿ, ಅಥವಾ ಹಂಗೆ ತಿನ್ಬೇಕನ್ಸಿದ್ರು ಮಾಡ್ಕೋತೀವಿ. ಹಬ್ಬದಾಗ ದೇವ್ರ ನೈವೇದ್ಯಕ್ಕೆ, ನಾಗರ ಪಂಚಮಿಗೆ ನೈವೇದ್ಯಕ್ಕೆ ಅಂತೇಳಿ ಮಾಡಿದ್ದೆ ರೆಸಿಪಿ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡತ್ತೀನಿ. ಮೊಸರು ಹಾಕಿ ಮಾಡಿದ್ದೆ, ಭಾಳ ಮಸ್ತಾಗಿತ್ತು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ. ವಿಜಯಪುರದ ಯಾವುದೇ ವಿಡಿಯೋ ಯಾವುದೇ ರೆಸಿಪಿ ನೋಡೋಕೆ ಇಷ್ಟಪಡ್ತಿದ್ರೆ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಮೊದಲಿಗೆ ನೋಡಿರಿ, ಇಡೀ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಕಡ್ಲಿ. ಒಂದು 7-8 ಸೀಟಿ ಹೊಡಿಸಿ ಕುದಿಸಿ ತೆಗೆದಿಟ್ಕೊಂಡಿನಿ. ಆಮೇಲೆ ಹಸಿ ಖಾರ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕಿ ಒಂದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿನಿ. ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ. ಒಗ್ಗರಣೆಗೆ ಸಾಸಿವೆ, ಎಣ್ಣೆ, ಆಮೇಲೆ ಕರಿಬೇವ, ಉಳ್ಳಾಗಡ್ಡಿ ಎಲ್ಲ ಹಾಕಿ ಚೆಂದಾಗಿ ಅದನ್ನು ಒಂದು ಸ್ವಲ್ಪ ಹುರ್ಕೋಬೇಕು. ಅರಿಶಿಣದ ಪುಡಿ ಹಾಕೀನಿ. ಆಮೇಲೆ ಎಣ್ಣೆ ಒಳಗನೆ ನೀವು ಒಂದು ಚಮಚದಷ್ಟು ಕಡ್ಲಿ ಹಿಟ್ಟು ಹಾಕಬೇಕಾಗ್ತೈತಿ. ಕಡ್ಲಿ ಹಿಟ್ಟು ಹಾಕೋದ್ರಿಂದಲ್ಲ ಅದ್ರದ್ದು ಗ್ರೇವಿ ಭಾಳ ಚಂದ ಬರ್ತೈತಿ. ಒಂದು ಅರ್ಧ ಚಮಚದಷ್ಟು ನಾನು ಹವೇಸ್ ಪುಡಿನೂ ಹಾಕ್ಕೊಂಡಿನಿ. ಸೊ ಭಾರಿ ಮಸ್ತ್ ಆಕೈತಿ. ನೀವು ಇದನ್ನು ಚುರುಮರಿ ಚೋಡಾ ಜೋಡಿ ತಿನ್ಬೋದು, ಚಪಾತಿ ಜೋಡಿ ತಿನ್ಬೋದು, ರೊಟ್ಟಿ ಜೋಡಿ ತಿನ್ಬೋದು, ಅಥವಾ ರೈಸ್ ಜೋಡಿನೂ ಭಾಳ ಮಸ್ತ್ ಆಗ್ತೈತಿ. ಆಮೇಲೆ ನಾನೇನು ಅಲ್ಲ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಕರಿಬೇವು, ಕೊತ್ತಂಬರಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಇದು ಎಲ್ಲ ಚೆಂದಾಗಿ ಫ್ರೈ ಆದಮೇಲೆ ಇದ್ರೊಳಗೆ ಒಂದು 2 ಚಮಚದಷ್ಟು ನಾವು ಮೊಸರು ಹಾಕೋಬೇಕಾಗ್ತೈತಿ. ಗಟ್ಟಿ ಮೊಸರು ಹಾಕೋರಿ. ಮೊಸರು ಹಾಕೋದ್ರಿಂದ ಗ್ರೇವಿ ಚೆಂದ ಬರ್ತೈತಿ, ಒಂಥರ ಕ್ರೀಮಿನೆಸ್ ಫ್ಲೇವರ್ ಬರ್ತೈತಿ. ಆಮೇಲೆ ನೀವು ಮೊಸರು ಬೇಡ ಅಂತಂದ್ರೆ ಹುಣಸಿ ರಸನೂ ಹಾಕೋಬೋದು. ನಾನು ಹುಳಿಗೆ ಅಂತೇಳಿ ಇಲ್ಲಿ ಮೊಸರನ್ನು ಹಾಕ್ಕೊಂಡಿದ್ದೆ. ನೋಡಿರಿ, ಇಡೀ ರಾತ್ರಿ ಕಡ್ಲಿನ ನೆನೆಸಿಟ್ಟಿದ್ದೆ. ಮುಂಜಾನೆ ಒಂದು 5-6 ಸೀಟಿ ಹೊಡಿಸಿ ಕುದಿಸಿನೂ ಇಟ್ಕೊಂಡಿದ್ದೆ ನಾನು. ಸೊ ಎಲ್ಲ ಒಗ್ಗರಣೆ ಮೊಸರದೆಲ್ಲ ರೆಡಿ ಆದಮೇಲೆ ಅದ್ರೊಳಗೆ ನಾವೇನು ಕುದಿಸಿಟ್ಕೊಂಡಿರ್ತೀವಲ್ಲ ಆ ಕಡ್ಲಿ ಹಾಕೋದು. ಕಡ್ಲಿ ಹಾಕಿದ ಮೇಲೆ ಅದ್ರೊಳಗೆ ಒಂದು ಚಮಚದಷ್ಟು ನಾನಿಲ್ಲೇ ಶೇಂಗಾ ಪುಡಿನೂ ಹಾಕೀನಿ. ನೋಡಿರಿ ಸ್ನೇಹಿತರೆ, ಇದ್ರೊಳಗೆ ಮ್ಯಾಲೆ ಶೇಂಗಾ ಹಾಕೀನಿ. ಆ್ಯಕ್ಚುಲಿ ನಾನು ನೆನೆಸಿಡಬೇಕಾಗಿತ್ತು, ಅದನ್ನು ಮರೆತು ಬಿಟ್ಟೆ. ಅದಕ್ಕಂಥೇಳಿ ಲಾಸ್ಟಿಗೆ ಮ್ಯಾಲೆ ಹಾಕೀನಿ. ಕಡ್ಲಿ ಜೋಡಿ ಒಂದು ಸ್ವಲ್ಪ ಶೇಂಗಾನು ನೆನೆಸಿ ಹಾಕಿದ್ರಂದ್ರೆ ಭಾಳ ಟೇಸ್ಟ್ ಆಗ್ತದೆ. ನಾನು ಇಲ್ಲೇ ನೀರೊಳಗೆ ಕುದಿತೈತಿ ಬಾ ಅಂಥೇಳಿ ಲಾಸ್ಟಿಗೆ ಹಾಕಿದೆ. ನೀವೇನು ಮಾಡಿರಿ, ಕಡ್ಲಿ ಒಳಗನೆ ನೆನೆಸಿಟ್ಟು ಕುದಿಸ್ಕೊರಿ, ಮಸ್ತ್ ಆಗ್ತೈತಿ. ಮ್ಯಾಲೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಒಂದು ಚಲೋ ಒಂದು 10 ನಿಮಿಷ ಕುದಿಸಿದ್ರಂದ್ರೆ ಬಿಸಿ ಬಿಸಿ ಕಡ್ಲಿ ಉಸುಳಿ ನಮ್ದು ರೆಡಿ ಆಗಿಬಿಡ್ತೈತಿ ಸ್ನೇಹಿತರೆ. ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು ಈ ರೆಸಿಪಿ. ನೀವು ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ. ಧನ್ಯವಾದಗಳು.